ಪಾರ್ಲಿಜಿ ಬಿಸ್ಕೆಟ್. ಸ್ಟ್ರೀಟಲ್ಲಿ ಸಿಗ್ತಾ ಇರೋದು ಎಲ್ಲ ಬರೀ ನೈಟಿ, ಶಾರ್ಟ್ಸು. ನೀವೇನಾದರೂ ಕ್ಯೂಟ್ ಸ್ಟಫ್ ಇಷ್ಟಪಡೋರಾಗಿದ್ದರೆ ನಿಮಗೆ ಈ ಜಾಗ ಸ್ವರ್ಗ. ನೋಡಿ, ಇಷ್ಟು ದಿನ ನಾನು ಅಂದ್ಕೊಳ್ತಾ ಇದ್ದೆ ನಮ್ಮ ಮಂತ್ರಿ ಮಾಲೆ ಎಷ್ಟು ಕ್ರೌಡೆಡ್ ಅಂತ, ಬಟ್ ಇಲ್ಲಿ ಬಂದ್ಮೇಲೆ ಅನ್ನಿಸ್ತೀನಿ ಒಂದು ಲೋಕಲ್ ವಡಾಪಾವ್ ತಿಂದಿಲ್ಲ ನಾನು. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇಟ್ಸ್ ಡೇ 2 ಇನ್ ಮುಂಬೈ ಆ್ಯಂಡ್ ರೂಮ್ ಏನೋ ಡಿಫ್ರೆಂಟಾಗಿ ಕಾಣ್ತಾ ಇದೆಯಲ್ಲ ಅಂತ ಅನ್ಸಿದ್ರೆ, ನಿನ್ನೆ ರಾತ್ರಿ ಏನಾಯಿತು ಗೊತ್ತಾ? ಸೊ ನಿನ್ನೆ ರಾತ್ರಿ ಏನಾಯ್ತು ಅಂತಂದರೆ, ಏನು 11 ಗಂಟೆ ಇರುತ್ತೆ. ಮಮ್ಮಿ ಜೊತೆ ಮಾತಾಡ್ಬಿಟ್ಟು ಇನ್ನೇನು ಮನ್ಕೊಳ್ಳೋಣ ಅಂತ ಹೋದರೆ ಚಳಿ ಅಂದರೆ ಚಳಿ, ನನ್ನ ಕೈಲಿ ತಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಚಳಿ. ಆ್ಯಂಡ್ ಎ ಸಿ ಕಮ್ಮಿ ಮಾಡ್ತೀನಿ ಅಂದರೆ ಟೆಂಪ್ರೇಚರ್ ಜಾಸ್ತಿ ಮಾಡ್ತೀನಿ ಎ ಸಿ ಕಮ್ಮಿ ಆಗಲಿ ಅಂತ, ಅದೂ ಆಗ್ತಾಯಿಲ್ಲ. ಮತ್ತು ಇನ್ನೊಂದ್ಸಲ ಟ್ರೈ ಮಾಡಿದೆ, ಎಷ್ಟೊಂದು ಸಲ ನಾನು ಟ್ರೈ ಮಾಡಿದೆ. ಆಮೇಲೆ ಅವ್ರಿಗೆ ಕಾಲ್ ಮಾಡಿ ಹೇಳಿದೆ ರಿಸೆಪ್ಷನಲ್ಲಿ. ಅವ್ರು ಯಾರೋ ಟೆಕ್ನಿಷಿಯನ್ನ ಕಳಿಸಿದ್ರು, ನೋಡಿದ್ರೆ ಅದೂ ವರ್ಕೌಟ್ ಆಗಲಿಲ್ಲ. ಆಮೇಲೆ ಕಾಲ್ ಮಾಡಿ ಹೇಳಿದೆ, ಚಳಿ ಕಂಟ್ರೋಲ್ ಆಗ್ತಾಯಿಲ್ಲ, ನಂಗೆ ನಿದ್ದೆ ಮಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಚಳಿ ಗಡಗಡ ನಡೀತಾ ಇದೆ. ಸರಿ ಆಯಿತು ಮ್ಯಾಮ್, ರೂಮ್ ಚೇಂಜ್ ಮಾಡಿಸ್ತೀವಿ, ಪರವಾಗಿಲ್ವ ನಿಮಗೆ ಅಂತಂದು ದಯವಿಟ್ಟು ಮಾಡಿಸಿ ಅಂತ ಹೇಳಿದೆ. ಅದಾದಮೇಲೆ 3rd ಫ್ಲೋರಿಂದ ಇವಾಗ 5th ಫ್ಲೋರ್ಗೆ ಬಂದೆ. ಅಷ್ಟೊತ್ತು ರಾತ್ರಿಯಲ್ಲಿ ಬಂದಲ್ಲ, ಅವಾಗ ನಾನೇನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಈ ರೂಮ್ ಚೂರು ನಿಮಗೆ ಕೊಡ್ತೀನಿ, ಬಟ್ ಮೆಸಿ ಆಗಿರುತ್ತೆ. ಐ ಆಮ್ ವೆರಿ ಸಾರಿ. ಇದೇ ಎಂಟ್ರೆನ್ಸ್ ಆ್ಯಂಡ್ ದಿಸ್ ಇಸ್ ದ ವಾಶ್ರೂಮ್. ನಾನು ಆಲ್ರೆಡಿ ಸ್ನಾನಾಗಿನೆಲ್ಲ ಮಾಡಿ ರೆಡಿ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಹೋಲ್ ವಾಶ್ರೂಮ್. ಆಮೇಲೆ ನಾನು ಹೇಳಿ ಮ್ಯಾಮ್ ಮೆಸಿ ಆಗಿದೆ, ಇಗ್ನೋರ್ ಮಾಡಿ. ಆ್ಯಂಡ್ ಇದು ನಾನು ಸಾಮಾನೆಲ್ಲ ಇಟ್ಟಿದ್ದೀನಿ. ಇಲ್ಲಿ ಯೂಸ್ ಮಾಡಿರೋ ಬಟ್ಟೆ ಇದರಲ್ಲಿ ಲಾಂಡ್ರಿ ಬ್ಯಾಗಲ್ಲಿ ಹಾಕಿರ್ತೀನಿ, ಸೊ ದಟ್ ಪ್ಯಾಕ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ ಅಂತ ಇಲ್ಲಿ ನನ್ನ ಥಿಂಗ್ಸ್ ಎಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಇವತ್ತು ನಾನು ಹಾಕಿರೋ ಲಿಪ್ಸ್ಟಿಕ್ ಬಂದು ಇದು ಹೊಸ್ದಾಗಿ ತೊಗೊಂಡಿದ್ದಲ್ಲ, ಮೆಬಿಲಿಯನ್ ಅವ್ರದ್ದು. ಇದು ಶೇಡ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ, ಐ ನೋ. ಬಟ್ ಏನಂದರೆ ಡ್ರೈ ಫೀಲ್ ಆಗುತ್ತೆ, ಯಾಕಂದರೆ ನಾನು ಮ್ಯಾಟ್ ಲಿಪ್ಸ್ಟಿಕ್ ಅಷ್ಟೊಂದು ಯೂಸ್ ಮಾಡೋಲ್ವಲ್ಲ, ಸೊ ಡ್ರೈ ಫೀಲ್ ಆಗುತ್ತೆ. ಅದಕ್ಕೆ ತೊಗೊಂಡು ಹೋಗೋಣ, ರೀಅಪ್ಲಿಕೇಶನ್ ಮಾಡಬೇಕಾದ್ರೆ ಬೇಕಾಗುತ್ತೆ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಒಂದು ಟೇಸ್ಟ್ ತಿನ್ನೋಕ್ಕಂತ ಒಂದು ಸ್ವಲ್ಪ ತಿಂಡಿ ತಂದಿದೆ. ಆ್ಯಂಡ್ ಇದೇ ನಾನು ಎಲ್ಲ ಕಾಸ್ಮೆಟಿಕ್ಸ್ ಕ್ಯಾರಿ ಮಾಡ್ತಾ ಇರೋಂಥ ಪರ್ಸ್. ಇದು ನನ್ನ ಫ್ರೆಂಡ್ಸ್ ಇಂದು ತಂದುಕೊಟ್ಟಿದ್ದು ಸಿಂಗಾಪುರಿಂದ. ಐ ಲವ್ ದ ಕಲರ್. ಆ್ಯಂಡ್ ಇಲ್ಲಿ ಬಂದರೆ ಡೆನಿಮನು ಅದೇ. ಮತ್ತು ಇಲ್ಲಿ ಏನಂದರೆ ಐ ಡೋಂಟ್ ನೋ ವಾಟ್ ದಿಸ್ ಇಸ್ ಕಾಲ್ಡ್, ಮೈ ಬ್ರೈನ್ ಇಸ್ ನಾಟ್ ವರ್ಕಿಂಗ್. ಎನಿವೇಸ್, ಅಲ್ಲಿ ವ್ಯೂ ಎಷ್ಟು ಚೆನ್ನಾಗಿತ್ತು, ಇಲ್ಲಿ ನೋಡಿ. ವೆಲ್ಕಮ್ ಟು ಮುಂಬೈ ಕೈಂಡ್ ಆಫ್ ಅ ವ್ಯೂ. ಬರೀ ಬಿಲ್ಡಿಂಗ್ಸೇ ಕಾಣ್ತಾ ಇದೆ, ನಥಿಂಗ್ ಎಲ್ಸ್. ಆ್ಯಂಡ್ ಇವತ್ತು ನಾನು 8 ಗಂಟೆಗೆ ಅಲಾರಾಮ್ ಇಟ್ಟೆ, 9 ಗಂಟೆಗೆ ಎದ್ದಿದ್ದೀನಿ. ಸಾಕಲ್ವಾ? ನಾಟ್ ಬ್ಯಾಡ್ ಅಲ್ವಾ? ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಇವಾಗ ಒಂದು ರೀಲ್ ಶೂಟ್ ಮಾಡಿಬಿಟ್ಟು ಹೊರಡ್ತೀನಿ. ರೀಲ್ ಶೂಟ್ ಮಾಡಿಬಿಟ್ಟು ಬ್ಯಾಗ್ ತೊಗೊಂಡು ಹೊರಟೋಗ್ಬಿಡ್ತೀನಿ ಕೆಳಗಡೆ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಅಲ್ಲಿಂದ ಹಂಗೆ ಹೋಗ್ತೀನಿ. ಯಾಕಂದರೆ ವಾಪಸ್ ಬರೋಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನಿನ್ನೆ 8 ಗಂಟೆ ಆಗೋಗಿತ್ತು. ಅಷ್ಟೊಂದು ನಾನು ರೀಲ್ ಅಪ್ಲೋಡ್ ಮಾಡಿ ಎಲ್ಲರೂ ಅದ್ರ ಮೇಲೆ ಕಮೆಂಟ್ಸು ಮಾಡ್ತಾಯಿರ್ತಾರೆ, ಲೈಕ್ಸು ಮಾಡ್ತಾಯಿರ್ತಾರೆ, ಅಪ್ರಿಷಿಯೇಟು ಮಾಡ್ತಾಯಿರ್ತಾರೆ. ಅಷ್ಟೊತ್ತಲ್ಲಿ ರೀಲ್ಸ್ ಹಾಕೋಕ್ಕಾಗಲ್ಲ. ಅದಕ್ಕೆ 5:30 ಇನ್ಮೇಲೆ ಟೈಮ್ನ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಐಡಿಯಾ ಇದೆ. ಏನು ಕರ್ಮದ ಫಲ ಬರುತ್ತೆ ಕಾಯಿ ಅಂತಾರಲ್ಲ, ಅದಕ್ಕೆ ಕರ್ಮದ ದೇವ್ರಿಗೆ ಕಾಲ್ ಮಾಡಿಬಿಟ್ಟು ಎಲ್ಲಿ ಯಾವಾಗ ಬರುತ್ತೆ, ಅಥವಾ ಹೇಳು ಆ ಮರ ಎಲ್ಲಿದೆ ಅಂತ ನಾವೇ ಹೋಗಿ ತೊಗೊಂಡು ಬರ್ತೀವಿ, ಆ ಥರ ಒಂದು ರೀಲ್ ನಿನ್ನೆ ರಾತ್ರಿ ಪ್ಲ್ಯಾನ್ ಮಾಡಿದೆ. ಸೊ ಅದನ್ನೇ ಇವಾಗ ಶೂಟ್ ಮಾಡಿ ಫಟಾಫಟ್ ಅಂತ 9:50 ಆಗೋಗಿದೆ. 10 ನಿಮಿಷದಲ್ಲಿ ಶೂಟ್ ಮಾಡಿ ಕೆಳಗಡೆ ಹೋದರೆ ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಹೊರಡ್ಬೋದು. ಊಟ ಇಸ್ ನಾಟ್ ದಟ್ ಗ್ರೇಟ್. ನೆನ್ನೆನೂ ಅಷ್ಟೇ ನನಗೇನು ಊಟ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಲೆಟ್ಸ್ ಸಿ ಬ್ರೇಕ್ಫಾಸ್ಟ್ ಹೇಗಿರುತ್ತೆ ಅಂತ. ಇದೇ ಜಾಗ, ಇಲ್ಲೇ ಕೂತ್ಕೋತೀನಿ, ಫೇಸಿಂಗ್ ಹಿಯರ್, ಆ್ಯಂಡ್ ಶೂಟ್ ದ ರೀಲ್ ಫಟಾಫಟ್ ಅಂತ. ಓಕೆನಾ? ರೀಲ್ ಶೂಟ್ ಮಾಡ್ಬಿಟ್ಟು ಸಿಗೋಣ, ಬ್ರೇಕ್ಫಾಸ್ಟ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಇವಾಗ ತಾನೇ ಇಲ್ಲೇ ಕೂತ್ಕೊಂಡು ರೀಲ್ಸ್ ಮಾಡಿ ಮುಗಿಸ್ದೆ. ಇವಾಗ ಎದ್ದೋಗ್ಬೇಕು. 10 o'clock ಇನ್ನು 2 ನಿಮಿಷ ಇದೆ ಅಷ್ಟೇ. ಆ್ಯಂಡ್ ಆಲ್ಸೋ ಏನು ನಿನ್ನೆ ರಾತ್ರಿ ನಾನು ನಿಮ್ಗೆ ಹೇಳಿದ್ದೆ, ಬೆಳಗ್ಗೆ ಎದ್ದು ಹೇಳ್ತೀನಿ ನಿಮಗೆ ಹೇಗೋಯ್ತು ರಾತ್ರಿ ನಿದ್ದೆ ಮಾಡಿದ್ದು ಅಂತ. ಟು ಬಿ ವೆರಿ ಆನೆಸ್ಟ್, ನಾನು ಫಾರ್ ದ ಫಸ್ಟ್ ಟೈಮ್ ಒಬ್ಬಳೇ ಈ ಥರ ಇಷ್ಟು ಆಚೆ ಬಂದು ನಿದ್ದೆ ಮಾಡಿದ್ದು. ನಾನು ನಿದ್ದೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಭಯ ಅಂತೂ ಆಗ್ತಿರ್ಲಿಲ್ಲ. ಭಯ ಆಗಿದ್ದಿದ್ರೆ ನನಗೆ ಇರೋಕ್ಕೆ ಭಯ ಆಗ್ತಿತ್ತು. ಬಟ್ ದೆನ್ ಗೊತ್ತಿಲ್ಲ, ಒಬ್ಬಳೇ ಇದ್ದೀನಲ್ಲ. ನಮ್ಮ ಮನೇಲೂ ನಾನು ಒಬ್ಬಳೇ ರೂಮಲ್ಲಿ ಮಲ್ಗೋದು, ಅಟ್ಲೀಸ್ಟ್ ನಿದ್ದೆ ಮಾಡೋರ್ಗು. ಆಮೇಲೆ ಅವನು ನಿಮಗೆ ಲೇಟಾಗಿ ಬರ್ತಾನಲ್ಲ, ಸೊ ಅವ್ನು ಆಮೇಲೆ ಬಂದು ಮಲ್ಕೊಳ್ತಾನೆ. ಬಟ್ ಪಕ್ಕದಲ್ಲಿ ಮಮ್ಮಿ ರೂಮ್ ಇದೆ, ಮಮ್ಮಿ ಇರ್ತಾರೆ ಅನ್ನೋದು ಯಾವಾಗಲೂ ಇರುತ್ತೆ. ಬಟ್ ನಿನ್ನೆ ಯಾರೂ ಇಲ್ಲ, ನಾನು ಒಬ್ಬಳೇ. ಅದು ಮಧ್ಯರಾತ್ರಿ ರೂಮ್ ಬೇರೆ ಚೇಂಜ್ ಆಯಿತಾ. ಆ್ಯಂಡ್ 2-3 ಸಲ ಅವ್ರು ಆ ರೂಮಲ್ಲಿ ಕಾಲ್ ಮಾಡುವಾಗ ನಾನು ಬೆಚ್ಚೆ ಬಿದ್ದುಬಿಟ್ಟೆ. ಏನಿದು ಸೌಂಡ್ಗೆ ಬೆಚ್ಚ ಬಿದ್ದುಬಿಡ್ತಾ ಇದ್ದೆ. ಇಲ್ಲಿ ಬಂದು ಮಲ್ಕೊಂಡಾಗ ಒಂದು ಸ್ವಲ್ಪ ಹೊತ್ತು ನನ್ನ ಫ್ರೆಂಡ್ಸ್ ಜೊತೆ ಮೆಸೇಜ್ ಎಲ್ಲ ಮಾಡ್ತಾಯಿದ್ದೆ, ಎಚ್ಚರವಾಗಿದ್ದೆ. ಅದಾದಮೇಲೆ ನಿದ್ದೆ ಬರ್ತಾ ಇರಲಿಲ್ಲ, ನಿದ್ದೆ ಎಳೀತಾಯಿತ್ತು, ಬಟ್ ಮಲ್ಕೊಳಕ್ಕಾಗ್ತಾ ಇರಲಿಲ್ಲ. ನಾನೊಂದು ಮೆಡಿಟೇಷನ್ ಆ್ಯಪ್ ಯೂಸ್ ಮಾಡ್ತೀನಿ, ಲೆವೆಲ್ ಸೂಪರ್ ಮೈಂಡ್ ಅಂತ. ಅದು ಒಬ್ಬರು ಯೂಟ್ಯೂಬರೇ, ರಣವೀರ್ ಅಲಾಬಾದಿಯಾ ಅಂತ ಅವ್ರ ಹೆಸರು. ಇಂಟರ್ನೆಟ್ ಒಳಗೆ ಬಿಯರ್ ಬೈಸೆಪ್ಸ್ ಅಂತ ಗೊತ್ತು. ಸೊ ಅವ್ರದ್ದು ಒಂದು ಆ್ಯಪ್ ಇದೆ, ಲೆವೆಲ್ ಸೂಪರ್ ಮೈಂಡ್ ಅಂತ. ಅದರಲ್ಲಿ ಯೋಗ ನಿದ್ರಾ ಅಂತ ಒಂದು ನಿದ್ರೆ ಟೆಕ್ನಿಕ್ ಹೇಳ್ಕೊಡ್ತಾರೆ. ಸೊ ಅದನ್ನು ಇಯರ್ಫೋನ್ಸಲ್ಲಿ ಕೇಳ್ತಾ ಇದ್ದೆ. ಆಮೇಲೆ ಯಾರಿಗೆ ಕೇಳಿಸುತ್ತೆ, ಒಬ್ಬಳೇ ತಾನೇ ಇದ್ದೀನಿ ಅಂದ್ಬಿಟ್ಟು ಫೋನ್ ಸ್ಪೀಕರ್ನಲ್ಲೇ ಹಾಕ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಕಣ್ಣು ಮುಚ್ಚಿದೆ ಅಷ್ಟೇ. ಆ ಮೆಡಿಟೇಷನ್ ಯಾವಾಗ ಮುಗೀತು
ನಾನು ಯಾವಾಗ ಮಲಗಿದೆ ನನಗೇನು ಗೊತ್ತಿಲ್ಲ. ಬಟ್ ಮಧ್ಯರಾತ್ರಿ ತುಂಬ ಶೆಕೆ ಆಗ್ತಾಯಿತ್ತು ಅಂತ ಎದ್ದು ಫ್ಯಾನ್ ಆನ್ ಮಾಡಿದೆ. ಎ ಸಿ ಅಂತೂ ಕಂಪ್ಲೀಟಾಗಿ ಆಫ್ ಮಾಡಿಬಿಟ್ಟೆ. ನನಗೆ ಎ ಸಿಲಿ ಇರೋಕ್ಕೆ ಆಗಲ್ಲ. ನಾನು ಇಡೀ ದಿನ ಆಫೀಸಲ್ಲಿ ಎ ಸಿಲೇ ಇದ್ದೀನಿ. ನಮ್ಮ ಬೆಂಗಳೂರು ಆಫೀಸಲ್ಲಿ ಒಂದು ಸ್ವಲ್ಪ ಹೇಳಿ ಟೆಂಪ್ರೇಚರ್ ಜಾಸ್ತಿ ಮಾಡಿಸ್ಬೋದು, ಇಲ್ಲಿ ಅದನ್ನು ಮಾಡೋಕ್ಕಾಗಲ್ಲ. ಸೊ ಸಫೊಕೇಶನ್ ಎ ಸಿನಲ್ಲಿ ಹಾಗಿತ್ತು. ಆ್ಯಂಡ್ ಬಂದ ತಕ್ಷಣ ನಾನು ಎ ಸಿನೇ ಆಫ್ ಮಾಡಿಬಿಟ್ಟೆ, ಫ್ಯಾನ್ ಆನಲ್ಲಿ ಇಟ್ಟಿದ್ದೆ, ವರ್ನಲ್ಲಿ ಇಟ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ಚೆನ್ನಾಗಿ ನಿದ್ದೆ ಮಾಡಿದೆ. ಎದ್ದಾಗ 8 ಗಂಟೆ, ಕಣ್ಬಿಟ್ಟಾಗ 8 ಗಂಟೆ. ನನ್ನ ಮಮ್ಮಿಗೆ ಹೇಳಿದ್ದೆ, ನಾನೇ ಇದ್ದರೆ ನೀವೇನು ಫೋನ್ ಮಾಡೋಕ್ಕೆ ಹೋಗ್ಬೇಡಿ, ನಾನು ಎದ್ದಿಲ್ಲ ಅಂದರೆ 8 ಗಂಟೆಗೆ ಮಾಡಿ ಅಂತ ಹೇಳಿದ್ದೆ. ಸೊ ಅವ್ರು ಫೋನ್ ಮಾಡಿ ಎಬ್ಸಿದ್ರು. 8 ಗಂಟೆಗೆ ಎಬ್ಸಿದ್ರು. 1 ಅವರ್ ಹಂಗೆ ಹಿಂಗೆ ಓಡಾಡ್ಕೊಂಡು 9 ಗಂಟೆಗೆ ಇದ್ದೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಟ್ರಸ್ಟ್ ಮೀ, ಒಬ್ಬರೇ ಇರೋದು, ಒಬ್ಬರೇ ಎಲ್ಲಾದರೂ ಹೋಗೋದು, ಒಬ್ಬರೇ ಒಂದು ರೆಸ್ಟೋರೆಂಟ್ಗೆ ಊಟ ಮಾಡೋದು, ಒಬ್ಬರೇ ಒಂದು ಫಿಲ್ಮ್ಗೆ ಹೋಗೋದು, ಇಟ್ಸ್ ನಾಟ್ ಈಸಿ ಫಾರ್ ಎವ್ರಿಬಡಿ. ಯಾಕಂದರೆ ನಮ್ಮ ಚಿಕ್ಕ ವಯಸ್ಸಿಂದನೇ ನರ್ಚರ್ ಹಾಗಿರುತ್ತೆ ದಟ್ ನಾವು ಯಾರ ಜೊತೆನಾದ್ರು ಹೋಗಬೇಕು. ನಾನು ಐ ಥಿಂಕ್ ನಾನು ಸ್ಕೂಲಲ್ಲಿ ಇರಬೇಕಾದ್ರೆಲ್ಲ ಒಬ್ರು ಇಲ್ಲದೆ ಒಂದು ಅಂಗಡಿಗೂ ನಾನು ಹೋಗ್ತಾ ಇರಲಿಲ್ಲ. ಒಂದು ಅಂಗಡಿಗೆ ಒಂದು ತಿಂಡಿ ತೊಗೋಬೇಕಂದ್ರೆ ಯಾರೋ ನನ್ನ ಜೊತೆ ಬರಬೇಕಾಗಿತ್ತು. ಯೂಶ್ವಲಿ ಕಸಿನ್ಸ್ ಆಗಿರ್ತಿದ್ರು. ಬಟ್ ಎನಿವೇಸ್, ಅಲ್ಲಿಂದ ಇವಾಗ ಒಬ್ಬಳೇ ಒಂದು ರೆಸ್ಟೋರೆಂಟ್ಗೆ ಹೋಗಿ ತಿನ್ನೋದಾಗಿರಲಿ, ಒಬ್ಬಳೇ ಒಂದು ಫಿಲಮ್ಗೆ ಹೋಗೋದಾಗಿರಲಿ. ಆ್ಯಕ್ಚುಲಿ ಒಂದು ಮೂವಿ ನೋಡಿ ಎಷ್ಟೊಂದು ದಿನ ಆಯಿತು. ನನ್ನ ಫ್ರೆಂಡ್ಸ್ ಇಂದು ನಂಗೆ 2 ಮೂವಿ ನೋಡೋಕ್ಕೆ ಹೇಳಿದ್ರು, ದ ಗೋಟ್ ಲೈಫ್ ಮತ್ತು ಮನ್ಯು ಮಲ್ ಬಾಯ್ಸ್. ಎರಡೂ ನೋಡೋಣ ಅಂದ್ಕೊಂಡೆ ಇಲ್ಲಿಗೆ ಬರೋಕ್ಕೆ ಮುಂಚೆ, ಬಟ್ ಟೈಮ್ ಆಗಲಿಲ್ಲ. ಬಟ್ ಇಲ್ಲಿಂದ ಹೋದ್ಮೇಲೆ 2 ನೋಡ್ತೀನಿ. ಹೋಪ್ಫುಲಿ ಅದು 2 ಥಿಯೇಟರಿಂದ ತೆಗ್ದಿರಬಾರ್ದು ಅಷ್ಟೇ. ಸೊ ಅದೆಲ್ಲ ಏನು ಹೇಳ್ತಾರೆ, ಒಂದ್ಸಲ ಇಫ್ ವಿ ಕ್ರ್ಯಾಕ್ ಇಟ್ ಅಲ್ವಾ, ದೆರ್ ಇಸ್ ನೋ ಸ್ಟಾಪಿಂಗ್. ಫಸ್ಟ್ ಆಫ್ ಆಲ್ ಅದು ಎಲ್ಲಿಂದ ಬರಬೇಕಂತಂದರೆ ಲವಿಂಗ್ ಆರ್ ಓನ್ ಕಂಪನಿ. ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದು, ನಮಗೆ ನಾವೇ ಏನಾದರೂ ಮಾಡ್ಕೊಳ್ಳೋದು, ಕೇರ್ ಮಾಡೋದಾಗಿರಲಿ. ಇವತ್ತು ಥ್ರೂ ಔಟ್ ದ ರೆಡಿ ಆಗೋ ಟೈಮ್ ನಾನು ಎದ್ದಾಗಲಿಂದನೂ ಐ ವಾಸ್ ಜಸ್ಟ್ ಪ್ಲೇಯಿಂಗ್ ಸಾಂಗ್ಸ್ ಆನ್ ಮೈ ಫೋನ್. ಆ್ಯಂಡ್ ಅದನ್ನೇ ಕೇಳಿಕೊಂಡು, ಅದಕ್ಕೆ ಆ್ಯಕ್ಟ್ ಮಾಡಿಕೊಂಡು, ಅದನ್ನೇ ಡ್ಯಾನ್ಸ್ ಮಾಡಿಕೊಂಡು, ಅದು ಎಷ್ಟು ಖುಷಿ ಕೊಡ್ತು ಗೊತ್ತಾ. ಒಂಥರ ಬೂಸ್ಟ್ ಕೊಡ್ತು ನನಗೆ. ಬೆಳಗ್ಗೆ ಕೂತ್ಕೊಂಡು ಗ್ಯಾನ್ ಕೊಡ್ತಾಯಿದ್ದೀನಿ ಅನ್ಕೋಬೇಡಿ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಮೈ ಜರ್ನಿ ಟು, ಏನು ಹೇಳ್ತಾರೆ, ಸೆಲ್ಫ್ ಲವ್. ಐ ಹ್ಯಾವ್ ನಾಟ್ ಕ್ರ್ಯಾಕ್ಡ್ ಇಟ್ ಯಟ್. ಇವಾಗ ನನ್ನಲ್ಲೂ ಫ್ಲಾಸ್ ಇದೆ ದಟ್ ಐ ಕಾಂಟ್ ಲವ್ ಮೈ ಸೆಲ್ಫ್, ಬಟ್ ಐ ವಿಲ್ ಗೆಟ್ ದೇರ್. ಒಂದಿನ ಇದೆಲ್ಲ ಚಿಕ್ಕ ಸ್ಟೆಪ್ಸ್ ತೊಗೊಳ್ತಾ ಇದ್ದೀನಿ. ಒನ್ ಡೇ ಐ ಗೆಟ್ ದೇರ್. ಓಕೆನಾ. ಸೊ ನನಗೆ ನಾನು ಸುಮಾರು ಜನ ಫ್ರೆಂಡ್ಸ್ ಗೊತ್ತು ಹೂ ವಿಲ್ ನಾಟ್ ಗೋ. ಒಬ್ಬರೇ ಹೋಗಲ್ಲ, ಹೋದ್ರೂ ಅವ್ರಿಗೆ ಇಷ್ಟ, ಅದೇನೋ ಒಂಥರ ಬೇಜಾರು ಅನಿಸುತ್ತೆ, ಬೋರ್ ಅನಿಸುತ್ತೆ, ಆ ಥರ ಎಲ್ಲ ಇದ್ದಾರೆ. ಸೊ ಬಟ್ ಒಂದು ಸಲ ನಮ್ಗೆ ಏನಾದರೂ ನಮ್ಮ ಕಂಪನಿ ನಮಗೆ ಇಷ್ಟ ಸ್ಟಾರ್ಟ್ ಆಗಿಬಿಟ್ರೆ ದರ್ ಇಸ್ ನೋ ಲುಕಿಂಗ್ ಬ್ಯಾಕ್. ನಾವು ಯಾರಿಗೂ ಕಾಯೋ ಅವಶ್ಯಕತೆನೇ ಇರಲ್ಲ. ಓಕೆ, ನಾನು ಇದೇ ಥರ ಗ್ಯಾನ್ ಕೊಡ್ಕೊಂಡು ಕೂತ್ಕೊಂಡಿದ್ರೆ ಇವತ್ತೆಲ್ಲ ಇಲ್ಲೇ ಇರ್ತೀನಿ ಅನಿಸುತ್ತೆ. ಯಾವಾಗ ನಾನು ಮುಂಬೈ ಎಕ್ಸ್ಪ್ಲೋರ್ ಮಾಡೋದು ಗುರು, ಇಲ್ಲಿದ್ದೀನಿ ಬಟ್ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ ಅನ್ನೋದೇ ನನಗೆ ಬೇಜಾರು. ಅದಕ್ಕೆ ಸಂಡೇ ಪೂರ್ತಿ ನಾನು ಬರೀ ಶಾಪಿಂಗು, ಊರು ಸುತ್ತೋದು ಅದಕ್ಕೆ ಇಟ್ಟಿದ್ದೀನಿ. ಲಿಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಿನ್ನೆ ನನ್ನ ಫ್ರೆಂಡ್ಸ್ ಹತ್ರ, ಆಫೀಸಲ್ಲಿರೋ ಫ್ರೆಂಡ್ಸ್ 2-3 ಜನದ ಹತ್ರ ಕೇಳಿ ಇಟ್ಕೊಂಡೆ ಎಲ್ಲೆಲ್ಲಿ ಹೋಗ್ಬೋದು ಅಂತ. ಬಟ್ ನಿಮಗೆ ಏನಾದರೂ ಸಜೆಷನ್ಸ್ ಇದ್ದರೆ, ಮುಂಬೈಯಲ್ಲಿ ನಾನು ಎಲ್ಲಿ ಶಾಪಿಂಗ್ ಹೋಗ್ಬೋದು, ಎಲ್ಲಿ ನಾನು ಫಸ್ಟು ವಡಾಪಾವ್ ತಿನ್ನಬೇಕು, ಅಟ್ಲೀಸ್ಟ್ ಅದು ತಿನ್ನಬೇಕು. ಲೋಕಲ್ ವಡಾಪಾವ್, ಐ ವಾಂಟ್ ಟು ಟೇಸ್ಟ್ ಇಟ್. ಅದು ಬಿಟ್ಟು ಬೇರೆ ಎಲ್ಲೆಲ್ಲಿ ಒಳ್ಳೆ ಊಟ ಸಿಗುತ್ತೆ ಅಂತ ಅನಿಸುತ್ತೆ, ಅದನ್ನೆಲ್ಲ ನೀವು ಕಾಮೆಂಟ್ಸ್ ಮಾಡಿ. ಸೊ ದಟ್ ನಾನು ಹೋಗಿ ಅಲ್ಲಿ ಟ್ರೈ ಮಾಡಿ, ಅಲ್ಲಿ ಶಾಪ್ ಮಾಡಿ ಬರ್ಬೋದು. ಓಕೆನಾ, ಲೆಟ್ಸ್ ಗೋ. ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಆಫೀಸ್ಗೆ ಹೊರಡೋಣ. ಸೊ ಬ್ರೇಕ್ಫಾಸ್ಟ್ ಸೆಂಟರ್ ಏನಿದೆ ಅಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾಯಿತ್ತು. ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು, ಕಾಪಿರೈಟ್ದು ಅಂತ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇದಕ್ಕೆ. ಸೊ ಫ್ರೆಶ್ ಜ್ಯೂಸಸ್, ಫ್ರೂಟ್ ಜ್ಯೂಸಸ್ ಎಲ್ಲ ಇತ್ತು. ಅದಾದಮೇಲೆ ಇಡ್ಲಿ ಇತ್ತು, ಪ್ಲೇನ್ ಇಡ್ಲಿನೂ ಇತ್ತು, ಮತ್ತು ಈ ಥರ ಡೆಕೋರೇಟ್ ಮಾಡಿರೋವಂಥ ಇಡ್ಲಿ ಇತ್ತು. ಅದಾದಮೇಲೆ ವಡಾಪಾವ್ ಅಂತೂ ಇರಲಿಲ್ಲ, ಬಟ್ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಅದಕ್ಕೆ. ಅದಾದಮೇಲೆ ಸಾಟೆಡ್ ವೆಜಿಟೇಬಲ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಗ್ರೇವಿ, ಮೆಕ್ಸಿಕನ್ ಆಗಿರ್ಬೋದು, ಉಪ್ಪಿಟ್ಟು ಯಾಕೆ ಬೇಕು, ಊರಿಗೆ ಬಂದು ನಾವು ಯಾಕೆ ಉಪ್ಪಿಟ್ಟು ತಿನ್ನೋಣ, ಬೇಡ ಅಂತ ತಿನ್ನಲಿಲ್ಲ. ಅದಾದಮೇಲೆ ಬನಾನಾ ಶೀರಾ ಅಂತ ಒಂದಿತ್ತು. ಆಮೇಲೆ ಆನಿಯನ್ ಉತ್ತಪ್ಪಮ್ ಅಂತ ಮಾಡಿದ್ರು, ಅದು ನೋಡೋ ಸ್ವಲ್ಪ ಸೆಟ್ ದೋಸೆ ಥರ ಇತ್ತು. ಅದು ಬಿಟ್ಟು ಪರಾಟ ಅದೆಲ್ಲ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತಿನ್ನಲ್ಲ. ಅದಾದಮೇಲೆ ಎಗ್ಸಲ್ಲಿ ಸ್ಕ್ರಾಂಬಲ್ಡ್ ಎಗ್ಸ್ ಇತ್ತು, ಬಟ್ ಇದು ನೋಡೋಕೆ ಒಂಥರ ಪಾಯಸ ಥರ ಇತ್ತು, ಅದಕ್ಕೆ ನಾನು ತಿನ್ನೋಕೆ ಹೋಗಲಿಲ್ಲ. ಆ್ಯಂಡ್ ಡೆಸರ್ಟ್ ಅಂತೂ ಐ ಲವ್ ಡೆಸರ್ಟ್, ಅಷ್ಟು ಚೆನ್ನಾಗಿತ್ತು ಡೆಸರ್ಟ್ಸ್ ಅಂತೂ. ಆ್ಯಂಡ್ ಆಲ್ಸೋ ಎಷ್ಟು ವರ್ಷಗಳ ಗಟ್ಟಲೆ ಆದಮೇಲೆ ಇವತ್ತು ನಾನು ಚಾಕೋಸ್ ತಿಂದೆ. ಎಷ್ಟೊಂದು ದಿನ ಆಗೋಗಿತ್ತು ತಿಂದು. ಅದಾದಮೇಲೆ ಇದು ನನ್ನ ಬ್ರೇಕ್ಫಾಸ್ಟ್ ಸ್ಪ್ರೆಡ್. ವಾಟರ್ಮೆಲನ್ ತೊಗೊಂಡೆ, ಅದಾದಮೇಲೆ ಫ್ರೂಟ್ ಜ್ಯೂಸಲ್ಲಿ ಒಂದು ಜ್ಯೂಸ್ ತೊಗೊಂಡೆ, 2 ಇಡ್ಲಿ, ಪೂರಿ, ಆಲೂಗಡ್ಡೆ ಪಲ್ಯ ಅಷ್ಟೇ. ಡೆಸರ್ಟ್ಸಲ್ಲಿ ಡೋನಟ್, ಚಾಕೋಸ್ ಮತ್ತು ಕ್ರೋಸಾನ್ ತಿಂದೆ, ಅದು ಬಟರ್ ಕ್ರೋಸಾನ್. ಅನ್ಹೆಲ್ದಿಯೆಸ್ಟ್ ಬ್ರೇಕ್ಫಾಸ್ಟ್ ಯಾರಾದರೂ ತಿಂದಿದ್ರೆ ಅದು ನಾನೇ ಇವತ್ತು. ಆ್ಯಂಡ್ ಐಮ್ ನಾಟ್ ಪ್ರೌಡ್ ಆಫ್ ಇಟ್, ಬಟ್ ಟೆಂಪ್ಟೇಷನ್. ನನಗೆ ಚಾಕ್ಲೇಟ್ ನೋಡಿದ ತಕ್ಷಣ ಐ ವಾಸ್ ಲೈಕ್, ಆ ಗ್ಯಾಪಲ್ಲಿ ಕಾರ್ ಬಂದುಬಿಡ್ತು ಅಂತ ನಾನು ವಾಪಸ್ ಬಂದುಬಿಟ್ಟೆ. ಅಷ್ಟು ಅನ್ಹೆಲ್ದಿ ಬ್ರೇಕ್ಫಾಸ್ಟ್ ತಿಂದಿದ್ದೀನಿ. ಬಟ್ ದ ಚಾಕ್ಲೇಟ್ ವಾಫಲ್ ವಾಸ್ ನೆಕ್ಸ್ಟ್ ಲೆವೆಲ್. ಅದಾದಮೇಲೆ ಏನಿತ್ತು, ಚಾಕ್ಲೇಟ್ ಡೋನಟ್ ಕೂಡ ಚೆನ್ನಾಗಿತ್ತು. ಕ್ರೊಸಾನ್ ಅಷ್ಟು ಚೆನ್ನಾಗಿರಲಿಲ್ಲ, ಯಾಕಂದರೆ ಬಟರ್ ಅದು ಚಾಕ್ಲೇಟ್ ಇದ್ದಿದ್ರೆ ಅದು ಚೆನ್ನಾಗಿರ್ತಿತ್ತು. ಆ್ಯಂಡ್ ನಾನು ಇವತ್ತು
ಏನು ತಿಂದೆ, ಚಾಕೋಸ್ ತಿಂದೆ. ಎಷ್ಟು ವರ್ಷಗಳಾಗೋಗಿತ್ತು ನಾನು ಚಾಕೋಸ್ ತಿಂದೆ, ಇವತ್ತು ತಿಂದೆ. ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ನೈಸ್. ಕಾಫಿ ಟೀನೂ ಕುಡಿಯೋಕೆ ಹೋಗಿಲ್ಲ, ಯಾಕಂದರೆ ಇಲ್ಲಿ ಅದೇನು ಪೌಡರ್ ಮಿಕ್ಸ್ ಇರುತ್ತಲ್ಲ, ಟೀ ಬರುತ್ತಲ್ಲ ಆ ಥರ ಹಾಲಿಗೆ, ಬಿಸಿ ಹಾಲಿಗೆ ಸಕ್ಕರೆ ಮತ್ತು ಟೀ ಪೌಡರ್ ಮಿಕ್ಸ್ ಮಾಡೋ ಥರದ್ದು ನಂಗೆ ಆ ಥರದ್ದು ಇಷ್ಟ ಆಗಲ್ಲ. ಅದಕ್ಕೆ ಅದೇ ನಮ್ಮ ಆಫೀಸಲ್ಲಿ ಒಂದು ದೊಡ್ಡ ಟಮ್ಲರ್ ಅಲ್ಲಿ ಜಿಂಜರ್ ಟೀ, ಮಸಾಲಾ ಟೀ, ನಾರ್ಮಲ್ ಟೀ ಅಂತ 3 ಟೈಪ್ಸ್ ಟೀ ಇಟ್ಟಿರ್ತಾರೆ. ಸೊ ಅಲ್ಲಿ ಹೋಗಿ ಅಲ್ಲೇ ಕುಡಿತೀವಿ. ಆ್ಯಂಡ್ ಆದರೆ ಇವತ್ತು ನಿಮ್ಗೆ ತೋರಿಸ್ತೀನಿ ಅದೆಷ್ಟು ದೊಡ್ಡ ಟಮ್ಲರ್ ಅಂತ. ಸುಮ್ಮನೆ ರಿಸೆಪ್ಷನ್ಗೆ ಹೋಗಿ ಕಪ್ ಇಟ್ಕೊಂಡು ಟೀ ಹಾಕ್ಕೊಡ್ತಾರೆ. ಇಂಥ ಫೆಸಿಲಿಟಿ ಟೀ ಲವರ್ಸ್ಗಂತೂ ಅದು ಒಂಥರ ಸ್ವರ್ಗ. ಇವಾಗ 10:30 ಹೋಗಿದ್ದು, 10:41 ಆಗೋಯ್ತು. ಬನ್ನಿ ಹೋಗೋಣ ಆಫೀಸ್ಗೆ. ಆ್ಯಂಡ್ ಸಂಜೆ ನಾನು ನನ್ನ ಫ್ರೆಂಡ್ಸು ಟೀ ಕುಡಿಯೋಣ ಅಂತ ಆಚೆ ಹೋದ್ವಿ. ಗಲ್ಲಿಗೆ 10 ಟೀ ಅಂಗಡಿ ಇದೆ. ಹಲೋ, ಬೆಳಗ್ಗೆ ನಿಮಗೆ ಕಾಣಿಸ್ಕೊಂಡಿದ್ದಕ್ಕೆ ಮತ್ತೆ ಇವಾಗಲೇ ಕಾಣಿಸ್ಕೊತಾ ಇದ್ದೀನಿ. ಇವಾಗ ನಾನು ಆಫೀಸಿಂದ ಬೇಗ ಹೊರಟು ಮುಂಬೈ ಲೋಕಲ್ ಬಸ್ ತೊಗೊಂಡೆ ಫಾರ್ ದ ಫಸ್ಟ್ ಟೈಮ್. ಎವ್ರಿಥಿಂಗ್ ಐ ಡೂ ಹಿಯರ್ ಇವಾಗ ಈಸ್ ಫಾರ್ ದ ಫಸ್ಟ್ ಟೈಮ್ ಅಂದ್ಕೊಳ್ಳಿ. ಇಟ್ ವಾಸ್ ಸಚ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಆಲ್ಸೋ ನಾನು ಒಂದು ಥಿಂಗ್ ಏನು ಅಬ್ಸರ್ವ್ ಮಾಡಿದೆ ಗೊತ್ತಾ, ಬಸ್ಸಲ್ಲಿ 2 ಡೋರ್ಸ್ ಇರುತ್ತಲ್ವ, ಹಿಂದೆಗಡೆ ಡೋರಿಂದ ಹತ್ತಬೇಕು, ಮುಂದೆ ಇಡೋ ಡೋರಿಂದ ಇಳಿಬೇಕು. ಮುಂದೆಗಡೆ ಡೋರಿಂದ ಯಾರನ್ನೂ ಹತ್ತಕ್ಕೆ ಬಿಡಲ್ಲ. ದಟ್ ವಾಸ್ ಸೋ ಕೂಲ್. ನಾವು ಅದನ್ನು BMTC ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ, ಬರ್ದಾಡ್ಕೊಂಡು ಏನು ಇಳಿಯೋದು ಹತ್ತದೇ ಇರೋಲ್ಲ. ಇವಾಗ ನಾನು ಇಲ್ಲಿ ಒಂದು ಮಿಸ್ಟರ್ DIY ಅಂತ ಒಂದು ಸ್ಟೋರ್ ಇದೆ, ಅಲ್ಲಿ DIY ಮಾಡಿರೋಂಥ ಕ್ಯೂಟ್ ಸ್ಟಫ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಕುರ್ಲಾ ವೆಸ್ಟಲ್ಲಿರೋದು. ಇವಾಗ ಬಂದೆ, ಆಲ್ಮೋಸ್ಟ್ ಒಂದು 7-8 ಸ್ಟಾಪ್ಸ್ ಅಂದ್ಕೊಳ್ಳಿ, ಬರೀ ₹5 ಬಸ್ ಚಾರ್ಜು. ಐ ವಾಸ್ ಸೋ ಶಾಕ್. ಮಲೇಶ್ವರದಿಂದ ನಮ್ಮ ಮನೆಗೆ 2 ಸ್ಟಾಪ್ಸು, ಅಲ್ಲಿಗೆ ₹11 ತೊಗೊಳ್ತಾರೆ. ಇವ್ರು ಬರೀ ₹5 ತೊಗೊಂಡ್ರು. ಇವಾಗ ಆ ಸ್ಟೋರ್ಗೆ ಹೋಗಿ ನೋಡೋಣ ಏನೇನು ಸಿಗುತ್ತೆ ಅಂತ. ಆ್ಯಂಡ್ ಹುಡುಕಿದೆ ಗೂಗಲಲ್ಲಿ ಇಲ್ಲೆಲ್ಲಾದರೂ ಶಾಪಿಂಗ್ ಸ್ಟ್ರೀಟ್ ಇದೆಯಾ ಅಂತ. ಆ ಥರ ಏನೂ ಇನ್ಫಾರ್ಮೇಷನ್ ಇರಲಿಲ್ಲ. ಬಟ್ ನಾನೇ ಒಂದು ಎಕ್ಸ್ಪ್ಲೋರ್ ಮಾಡಿದ್ರೆ ಸಿಗ್ಬೋದು ಅಂತ ಬಂದಿದ್ದೀನಿ. ಫಸ್ಟು DIY ಸ್ಟೋರ್ಗೆ ಹೋಗಿ ಆಮೇಲೆ ಮುಂದಕ್ಕೆ ಎಲ್ಲಿ ಹೋಗೋಣ ನೋಡೋಣ. ಲೆಟ್ಸ್ ಗೋ. ಬಸ್ ಇಲ್ಲಿ ಗೂಗಲ್ ಮ್ಯಾಪ್ ಫಾಲೋ ಮಾಡಿದ ತಕ್ಷಣ ಏನು ಸಿಕ್ತು ನೋಡಿ, ಫೀನಿಕ್ಸ್ ಮಾರ್ಕೆಟ್ ಸಿಟಿ. ನಮ್ಮೂರಲ್ಲಿ ಇರೋದಕ್ಕೆ ನಾನು ಇನ್ನೂ ಒಂದು ಸಲನೂ ಹೋಗಿಲ್ಲ. ಮಾಲಲ್ಲಿ ಶಾಪಿಂಗ್ ಮಾಡೋವಂಥದ್ದು ಏನಿರುತ್ತೆ, ನಾನಿಲ್ಲಿ ಹೋಗಲ್ಲ. ಇವತ್ತು ಈದಿರೋದ್ರಿಂದ ಎಲ್ಲೆಲ್ಲೂ ನಿಮಗೆ ಬರೀ ಮುಸ್ಲಿಮ್ಸ್ ಅವರೇ ಕಾಣ್ತಾ ಇರ್ತಾರೆ. ಅದೇನು ಹಬ್ಬ ಅಂತ ಇಷ್ಟು ಜನ ಇಲ್ಲ, ಜನ ಇರ್ತಾರೆ. ದೇವ್ರೆ ಟರ್ನ್ಸ್ ಔಟ್ ಈ ಮಾಲ್ ಒಳಗಡೆನೇ ಇರೋದು DIY ಸ್ಟೋರ್. ಸೊ ಸೆಕೆಂಡ್ ಗೇಟಲ್ಲಿ ಎಂಟ್ರಿ ತೊಗೊಳ್ತಾ ಇದ್ವಿ. ಇಷ್ಟು ದಿನ ನಾನು ಅಂದ್ಕೊಳ್ತಾ ಇದ್ದೆ ನಮ್ಮ ಮಂತ್ರಿ ಮಾಲ್ ಎಷ್ಟು ಕ್ರೌಡೆಡ್ ಅಂತ, ಬಟ್ ಇಲ್ಲಿ ಬಂದಮೇಲೆ ಅನ್ನಿಸ್ತಾ ಇದೆ ಸಾರಿ ಮಂತ್ರಿ ಮಾಲ್, ಲುಕ್ ಎಟ್ ದ ಕ್ರೌಡ್. ಹಾಂ, ಇವಾಗ ನಂಗೆ ಕಾಣ್ತಾ ಇದೆ ಮಿಸ್ಟರ್ DIY ಅದೇ ಬೋರ್ಡು. ಜೂಡಿಯೋನೂ ಇದೆ, ಏನಂತೀರಾ? ಹೋಗಿ ನೋಡೋಣ ಮುಂಬೈ ಕಲೆಕ್ಷನ್ ಹೆಂಗಿದೆ ಅಂತ. ಓಕೆ, ವಿ ಹ್ಯಾವ್ ಎಂಟರ್ಡ್ ದ ಸ್ಟೋರ್. ನೀವೇನಾದರೂ ಕ್ಯೂಟ್ ಸ್ಟಫ್ ಇಷ್ಟಪಡೋರಾಗಿದ್ದರೆ ನಿಮಗೆ ಈ ಜಾಗ ಸ್ವರ್ಗ. ನೋಡಿ, ಲುಕ್ ಎಟ್ ದಿಸ್. ನಾನು ಇದೆಲ್ಲ ಯೂಸ್ ಮಾಡಲ್ಲ. ಬಟ್ ದೆನ್ ದೆರ್ ಇಸ್ ಆಲ್ಸೋ ನೋಡಿ ಹೌಸ್ ಹೋಲ್ಡ್ ಥಿಂಗ್ಸ್ ಎಲ್ಲ ಇದೆ. ಕಾರ್ ಥಿಂಗ್ಸು ಇದೆ, ಏನಿಲ್ಲ ಇಲ್ಲಿ ನೋಡಿ. ಇಷ್ಟಕ್ಕೆಲ್ಲ ₹69. ಇದೆಲ್ಲ ಉಂಗುರ ₹57 ಅಂತೆ 4 ಉಂಗುರಾಗೆ. ನಾನು ಸದ್ಯಕ್ಕೆ ಇಷ್ಟು ತೊಗೊಂಡೆ. ಈ ಡಿಸೈನ್ಸ್ ಆಫ್ ನೆಕ್ ಪೀಸ್ ಇರೋದು ವರ್ಷಗೆ ಮತ್ತು ಚಿನ್ನು ಸೋನುಗೆ ಒಂದೊಂದು ಅಂತ. ಚಿನ್ನು ಸೋನು ಎಕ್ಸ್ಚೇಂಜ್ ಮಾಡೋಕ್ಕೊಳ್ತಾರೆ. ಸೊ 2 ಡಿಫ್ರೆಂಟಾಗಿರೋದು ತೊಗೊಂಡಿದ್ದೀನಿ ಅವ್ರಿಗೆ. ಆ್ಯಂಡ್ ನೋಡೋಣ ಇನ್ನಕ್ಕೇನು ಕ್ಯೂಟ್ಸಿಯಸ್ಟ್ ಸ್ಟಫ್ ಸಿಗುತ್ತೆ ಅಂತ. ಇನ್ನೇನು ವರ್ಷ ಕಾಲೇಜಿಗೆ ಹೋಗ್ತಾರಲ್ಲ ಅವಳಿಗೆ ಇದೆಲ್ಲ ಯೂಸ್ ಆಗುತ್ತೆ. ಏನು ಸಿಗಲ್ಲ ಗುರು ಇಲ್ಲಿ. ಟೋಟ್ ಬ್ಯಾಗಿಂದ ಹಿಡಿದು ನಾರ್ಮಲ್ ಬ್ಯಾಗು, ಪೆನ್ನು, ಪೆನ್ಸಿಲ್ ಎಲ್ಲ ಇಲ್ಲಿ ನೋಡಿ. ಚಾಪ್ ಸ್ಟಿಕ್ಸು ಮತ್ತು ಸ್ಟ್ರಾಸ್. ನೈಸ್. ನನಗೆ ಈ ಥರ ಒಂಥರ ಕಲರ್ ಚೆನ್ನಾಗಿದೆ ಅನಿಸುತ್ತೆ, ಈ ಥರ ಸ್ಪೂನ್ಸ್ ಎಲ್ಲ. ಓಹೋ, ಡೆಕೋರೇಟಿವ್ ಐಟಮ್ಸು ಇದೆ. ಬರ್ಡೇ ಗಿಡ್ಡೆ ಅಂತ ಡೆಕೋರೇಟ್ ಮಾಡೋದು. ಸೋ ಕ್ಯೂಟ್. ನಾನೇನೋ ಒಂದು ವೆರಿ ಸ್ಪೆಷಲ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ನೋಡಿದೆ. ಇಲ್ಲಿ ನೋಡಿ, ಸೋ ನೈಸ್ ಅಲ್ಲ. ಇದೇನಕ್ಕೂ ನಂಗೆ ಯೂಸ್ ಆಗಲ್ಲ, ಬಟ್ ಐಮ್ ಜಸ್ಟ್ ಶೋಯಿಂಗ್. ಇದೆಲ್ಲ ಎಷ್ಟು ಯೂನೀಕ್ ಆಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಆದರೆ ನಾವು ತೊಗೊಳೋಕ್ಕಾಗಲ್ಲ ಬ್ಯಾಂಗ್ಳೂರ್ವರೆಗೂ. ಅದಷ್ಟು ಬಿಟ್ಟು ಬೇರೆ ಏನೂ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಇದ್ರೂ ಅದನ್ನು ತೊಗೊಳೋಕ್ಕಾಗಲ್ಲ ಫ್ಲೈಟಲ್ಲಿ, ಅದಕ್ಕೆ ಅಷ್ಟೇ ತೊಗೊಂಡೆ. ಇವಾಗ ಸ್ಟುಡಿಯೋಗೆ ಹೋಗಿ ನೋಡೋಣ ಏನಿದೆ ಅಂತ. ಸುಮ್ಮನೆ ಹೋಗಿ ನೋಡೋಣ.
ನಮ್ಮೂರಲ್ಲಿರೋ ಝೂಡಿಯೋಗೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ದೊಡ್ಡದಾಗೇ ಇತ್ತು ಆ್ಯಂಡ್ ಕಲೆಕ್ಷನ್ಸ್ ವೇರ್ ಸೋ ಮಚ್. ಅಂದರೆ ಶಾರ್ಟ್ಸಲ್ಲಾಗಿರಲಿ, ಟೀ ಶರ್ಟ್ಸಲ್ಲಾಗಿರಲಿ, ಜೀನ್ಸಲ್ಲಾಗಿರಲಿ. ಜೀನ್ಸು ಅದು ಯಾಕೆ ಇಲ್ಲಿ ಬರೀ ಕಾರ್ಗೋನೇ ಓಡುತ್ತೆ ಅಂತ ಗೊತ್ತಿಲ್ಲ, ಬರೀ ಕಾರ್ಗೋನೇ ಇರುತ್ತೆ ಇಲ್ಲಿ. ಆ್ಯಂಡ್ ವೆರಿ ವೆರಿ ಗುಡ್ ಕಲೆಕ್ಷನ್ಸ್ ಇತ್ತು. ಇಲ್ಲಾಯಿತು, ಇಲ್ಲೇನು ಅಂಥದ್ದಿಲ್ಲ, ವಾಪಸ್ ಹೋಗ್ತಾನು. ಸೊ ಮಿಸ್ಟರ್ DIYಯಲ್ಲಿ ಅದು ಬಿಟ್ಟು ಬೇರೆ ಎಲ್ಲ ಹೌಸ್ ಹೋಲ್ಡ್ ವಸ್ತುಗಳು ತುಂಬ ಚೆನ್ನಾಗಿದೆ, ಅಸ್ಥೆಟಿಕ್ ಆಗಿದೆ. ಬಟ್ ಏನೂ ನಾವು ಫ್ಲೈಟಲ್ಲಿ ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ನಾನು ಅಷ್ಟೊಂದೇನೂ ತೊಗೊಳಕ್ಕೆ ಹೋಗಲಿಲ್ಲ, ಜ್ಯುವೆಲ್ರೀಸ್ ಮಾತ್ರ ತೊಗೊಂಡೆ. ಆ್ಯಂಡ್ ಇವಾಗ ಘಾಟ್ಕೋಪುರ್ ಅಂತ ಒಂದು ಕಡೆ ನನ್ನ ಆಫೀಸಲ್ಲೂ ಒಬ್ರು ಹೇಳಿದ್ರು, ಅಲ್ಲಿ ವಡಾಪಾವ್ ಸಕ್ಕತ್ತಾಗ್ತೀನಿ ಅಂತ. ಮೇಯ್ನ್ಲಿ ಹೋಗ್ತಾರದು ವಡಾಪಾವ್ ತಿನ್ನೋಕ್ಕೆ, ಮಿಕ್ಕಿದೆಲ್ಲ ಬೇರೆ ರೀಸನ್ಸು. ಮಿಕ್ಕಿದೇನು ರೀಸನ್ ಇದ್ರು ಅದಾದಮೇಲೆ, ಯಾಕಂದರೆ 2 ದಿನದಿಂದ ಮುಂಬೈಯಲ್ಲಿದ್ದೀನಿ, ಒಂದು ಲೋಕಲ್ ವಡಾಪಾವ್ ತಿಂದಿಲ್ಲ ನಾನು. ಒಡಶಿ. ಸೊ ಇವಾಗ ವಡಾಪಾವ್ ತಿಂದ್ಬಿಟ್ಟು ಅಲ್ಲೇ ಮಾರ್ಕೆಟು ಇದೆ, ನೀವು ಸುತ್ತಾಡ್ಬೋದು ಅಂತಂದ್ರು. ಸೊ ಲೆಟ್ಸ್ ಸಿ, ಏನಾದ್ರು ಚೆನ್ನಾಗಿದೆ ಸಿಕ್ಕಿದ್ರೆ ಅಲ್ಲೇ ಓಡಾಡಿಕೊಂಡು ಆಮೇಲೆ ವಾಪಸ್ ಸೀದಾ ಹೋಗ್ಬಿಡ್ತೀನಿ ರೂಮ್ಗೆ. ಯಾಕಂದರೆ ನಾಳೆ ಬೆಳಗ್ಗೆ ನಾನು 7:15 ಹೋಗಬೇಕು. ಟುಮಾರೋ ಇಸ್ ದ ಡೇ. ನಾಳೆ ನಮ್ಮ ಆಫೀಸಲ್ಲಿ ಒಂದು ಇವೆಂಟ್ ಇದೆ, ಅದು ನಾಳೆನೇ ನಡೆಯೋದು. ಸೊ ನಾಳೆ ಬೇಗ ಹೋಗ್ಬೇಕು ನಾವು. ಇವಾಗ ಘಾಟ್ಕೋಪುರಲ್ಲಿ ಹೇಗಿದೆ ನೋಡೋಣ. ಜನ ನೋಡಿ ಹೆಂಗಿದಾರಂತ. ಇದೇ ಘಾಟ್ಕೋಪುರ್ ಅಂತೆ. ಎಷ್ಟು ಜನ ಇದ್ದಾರೆ ನೋಡಿ, ಈ ಥರ ಜಾಗದಲ್ಲಿ ತಿನ್ಬೇಕು ತಿಂದರೆ. ಇಷ್ಟು ಜನ ಒಂದು ಅಂಗಡಿಲಿ ಇದ್ದಾರೆ ಅಂದಮೇಲೆ ಇಲ್ಲೇ ಟ್ರೈ ಮಾಡೋಣ ಅಂತ ನಾನು ಇಲ್ಲಿ ತೊಗೊಂಡೆ. ಆ ಚಿಕ್ಕ ಚಿಕ್ಕ ಬೋಂಡ ಏನಿದೆಯಲ್ಲ, ಅದು ಮೂಂಗ್ ಹರ ಅಂತೇನೋ ಹೇಳಿದ್ರು, ಅಂದರೆ ಹೆಸರು ಬೇಳೆಯಲ್ಲಿ ಮಾಡಿರುವಂಥದ್ದು. ಅದಾದಮೇಲೆ ಈ ಥರ ಬೌಲಲ್ಲಿ ಮೆಣಸಿನ್ಕಾಯಿನ ಹಾಕಿ ಇಟ್ಟಿರ್ತಾರೆ, ಅದನ್ನೇ ನಾವು ವಡಾಪಾವ್ಗೆ ಹಾಕಿ ತಿನ್ನಬೇಕು. ಸಕ್ಕತ್ತಾಗಿತ್ತು ವಡಾಪಾವ್ ಅಂತೂ. ಶಾಪಿಂಗ್ ಸ್ಟ್ರೀಟಲ್ಲಿ ಸಿಗ್ತಾ ಇರೋದು ಎಲ್ಲ ಬರೀ ನೈಟಿ, ಶಾರ್ಟ್ಸು, ಈ ಥರ ಕುರ್ತಾ ಅಷ್ಟೇ. ಇಷ್ಟೇ ಇರೋದು. ಇಡೀ ರೋಡ್ ಪೂರ್ತಿ ಬಂದಿದ್ದೀನಿ. ಅಲ್ಲಿಂದ ಅಲ್ಲಿ ಸ್ಟಾರ್ಟ್ ಮಾಡಿದವಳು ಇಲ್ಲಿ ತನಕ ಬಂದಿದ್ದೀನಿ. ಇರೋದೆಲ್ಲ ಬರೀ ಇದ್ದೆ. ಇಷ್ಟೊತ್ತು ಸುತ್ತದ ಮೇಲೆ ಇಲ್ಲೊಂದು ಅಂಗಡಿ ಸಿಕ್ಕಿದೆ, ಆ ಡ್ರೆಸ್ ಚೆನ್ನಾಗಿದೆ. ಓ ನೋಡೋಣ ಅದು ಹೆಂಗೆ. ಪರ್ಪಲ್. ಹಾಂ, ಆ ಪರ್ಪಲ್ ಕಲರ್ ಡ್ರೆಸ್ಸು ಲೈಟಿಂಗಿಗೆ ಏನು ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಅದಾದಮೇಲೆ ಎಷ್ಟು ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ ನೋಡಿ. ಒಂದೊಂದು ಸ್ಟ್ರೀಟ್ನಲ್ಲೂ ಇಲ್ಲಾಂದ್ರೂ ಒಂದು 10ಕ್ಕಿಂತ ಜಾಸ್ತಿ ಸ್ಟ್ರೀಟ್ ವೆಂಡರ್ಸ್ ಇರ್ತಾರೆ. ಅದಾದಮೇಲೆ ಅಲ್ಲೊಂದು ಮ್ಯಾಂಗೋ ಜ್ಯೂಸ್ ಅಂಗಡಿ ನೋಡಿದೆ. ಈ ಥರ ಒಂದು ಪ್ಯಾಕೇಜ್ ಮಾಡಿ ಇಟ್ಟಿದ್ದಾರೆ 1 ಲೀಟರ್ದು. ಅದ್ರ ಕಾಸ್ಟ್ ಎಷ್ಟು ಅಂತ ನಾನು ಕೇಳಲಿಲ್ಲ. ಅದಾದಮೇಲೆ ಅದೇ ಅಂಗಡಿಲೇ ನಾನು ಮ್ಯಾಂಗೋ ಜ್ಯೂಸ್ ತೊಗೊಂಡು ಕೊಡ್ತೆ. ಬಿಕಾಸ್ ಆ ಡಿಸ್ಪ್ಲೇಲೇ ಆ ಮ್ಯಾಂಗೋ ನೋಡ್ತಾ ಇದ್ದಂಗೆ ನಂಗೆ ಫುಲ್ ಖುಷಿ ಆಗುತ್ತೆ. ಕಣ್ಣಿಗೆ ಏನಾದರೂ ಕುಡಿಬೇಕು ಅಂತ ಅಂದ್ಕೊಂಡೆ. ಚೆನ್ನಾಗಿದೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 3 ಆಫ್ ಮುಂಬೈ. ನಿನ್ನೆ ರಾತ್ರಿ ಅಂತೂ ಸಿಕ್ಕಾಬಟ್ಟೆ ಸುಸ್ತಾಗೋಗ್ಬಿಟ್ಟಿತ್ತು. ಅಂದರೆ ಕ್ಯಾಬ್ ಯಾವುದೂ ಸಿಗ್ತಾ ಇರಲಿಲ್ಲ, ಆಟೋ ಸಿಗ್ತಾ ಇರಲಿಲ್ಲ. ಸೊ ನಾನು ಬಸ್ಸಲ್ಲೇ ಬರಬೇಕಾಗಿತ್ತು ಆ್ಯಂಡ್ ವಾಸ್ ವೆರಿ ವೆರಿ ಟಯರ್ಡ್. ಬಸ್ ಇಳಿದ್ಬಿಟ್ಟು ಒಂದು 3 ನಿಮಿಷ ನಡೆದ್ರೆ ನಮ್ಮ ಹೋಟೆಲ್. ಸೊ ಬಂದು ರೀಚ್ ಆದೆ. ಅದಾದಮೇಲೆ ಊಟ ಏನೂ ಮಾಡಲಿಲ್ಲ, ಅಲ್ಲೇ ವಡಾಪಾವ್ ತಿನ್ನಲ್ಲ ಅಷ್ಟೇ, ಮಲ್ಕೊಂಬಿಟ್ಟೆ ನಾನು. ಆ್ಯಂಡ್ ಇವತ್ತು ಈಸ್ ದ ಡೇ, ಇನಾಗ್ರೇಷನ್ ಡೇ. ಆ್ಯಂಡ್ ಇವತ್ತಿನ ನನ್ನ OOTD ಹೇಗಿದೆ. ನೀವು ಆಲ್ರೆಡಿ ಈ ಡ್ರೆಸ್ ನೋಡಿರ್ತೀರ. ಬಟ್ ಡ್ರೆಸ್ ಅಂತ 2 ಆಪ್ಷನ್ ತಂದಿದೆ, ಡ್ರೆಸ್ಸು ಮತ್ತು ಒಂದು ಕುರ್ತಿ ಸೆಟ್ ಅಂತ. ಬಟ್ ಬೇಡ, ಡ್ರೆಸ್ಸೇ ಹಾಕೊಳ್ಳೋಣ ಅಂತ ಆಫೀಸಲ್ಲಿ ಎಲ್ಲರೂ ಹೇಳ್ತಾಯಿದ್ರು. ಸರಿ ಓಕೆ, ಡ್ರೆಸ್ಸೇ ಹಾಕೊಳ್ಳಿ, ಇನ್ನೂ ಕೂದಲೇ ಒಣಗಿಲ್ಲ. ಬಟ್ ಟೈಮ್ ಆಗಿದೆ, ಲೆಟ್ಸ್ ಗೋ. ವ್ಲಾಗ್ನ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಎಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ ಆ್ಯಕ್ಚುಲಿ. ಆ್ಯಂಡ್ ನಾಳೆಗೆ ನನ್ನ ಫ್ಲೈಟ್ ಇದ್ದಿದ್ದು 6 ಗಂಟೆಗೆ. ಎಲ್ಲರೂ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡೆ. ಬಟ್ ಇಲ್ಲಿಂದ 20 ಕಿಲೋಮೀಟರ್ ದೂರ ಹೋಗಬೇಕು ಎಲ್ಲಾದರೂ ಹೋಗಬೇಕು ಅಂತಂದರೆ. ಇಲ್ಲಿ ಮರೀನ್ ಡ್ರೈವ್ ಅಲ್ಲಿ ಇಲ್ಲಿ ಅಂತ. ಸೊ ನಾಳೆ ಫ್ಲೈಟ್ ಇಟ್ಕೊಂಡು ಐ ಜಸ್ಟ್ ಡಿಂಟ್ ವಾಂಟೆಡ್ ಟು ರಿಸ್ಕ್ ಇಟ್. ಸೊ ನಾನು ಫ್ಲೈಟ್ನ ರೀಸ್ಕೆಡ್ಯೂಲ್ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ. 1 ಗಂಟೆ 1:45 ರೀಸ್ಕೆಡ್ಯೂಲ್ ಮಾಡಿದ್ದೀನಿ. ಸರ್ಪ್ರೈಸ್ ಮಾಡೋಣ ಹೋಗಿ ಮಮ್ಮಿನ ಅಂದ್ಕೊಂಡೆ. ಬಟ್ ನೋಡಿದ್ರೆ ಮಮ್ಮಿ ಭೂವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರಂತೆ, ಮನೇಲಿ ಇರಲ್ವಂತೆ. ಸೊ ವಾಟ್ಸ್ ದ ಯೂಸ್ ಗೊತ್ತಿಲ್ಲ. ಹೇಳಿದ್ದೀನಿ ನಾನು ಬರ್ತೀನಿ, ನಾನು ನಿಮ್ಮ ಜೊತೆ ಬರ್ತೀನಿ ದೇವಸ್ಥಾನಕ್ಕೆ ಅಂತ. ಜಸ್ಟ್ ಟು ಸ್ಟಾಲ್ ಹರ್ ನಾಟ್ ಟು ಗೋ. ಲೆಟ್ಸ್ ಸಿ, ಅವ್ರ ಮನೇಲೇ ಇರ್ತಾರ ಇಲ್ಲ ದೇವಸ್ಥಾನಕ್ಕೆ ಹೋಗ್ತಾರಾ ಅಂತ. 1 ಗಂಟೆಗೆ ಹೊರಡ್ಬೇಕಂತಂದರೆ ಇವತ್ತು ಹೋಲ್ ಡೇ ಪ್ಯಾಕ್ಡ್ ಇದೆ. ಯಾಕಂದರೆ ಇವತ್ತು ನಾವು ಡಿನ್ನರ್ಗೂ ಹೋಗ್ತಾ ಇದ್ದೀವಿ ಆಚೆ ಕಡೆಯಲ್ಲೂ. ಸೊ ಬಂದು ಮಲ್ಕೊಂಡ್ರೆ ನಾನು ನಾಳೆ ಬೆಳಗ್ಗೆ 10-11 ಗಂಟೆಗೆ ರೆಡಿಯಾಗಿ ಹೊರಟ್ರು ಏರ್ಪೋರ್ಟ್ಗೆ ಹೋಗ್ಬೋದು. ಇಲ್ಲಿಂದ ಏರ್ಪೋರ್ಟ್ 1.8 ಕಿಲೋಮೀಟರ್ ಅಷ್ಟೇ. ಸೊ ನಾಟ್ ದ ವರೀಸ್. ಬಟ್ ಇವಾಗ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಡೋಣ. ಬಿಕಾಸ್ ಆಲ್ರೆಡಿ ಟೈಮ್ ಆಗಿದೆ. ಬ್ಲಾಗ್ ಮುಂದೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಬಾಯ್. ಸಾಯಂಕಾಲ ವಡಾಪಾವ್ ತಿಂದಿದ್ದು ನಾನು, ಏನೂ ತಿಂದಿರಲ್ಲ. ಫುಲ್ ಹೊಟ್ಟೆ ಸಿಗ್ತಾಯಿದೆ ನನಗೆ. ಕ್ಯಾಫೆಟೇರಿಯಲ್ ಏನಾದ್ರು ಇದೆಯೋ ನೋಡೋಣ ಅಂತ ಬಂದೆ. ಟೀ ಬಿಟ್ಟು ಬೇರೆ ಏನಿಲ್ಲ. ಬಟರ್ ಇದೆ, ಆದರೆ ಅದು ಇನ್ನೂ ಬಂದಿರುವಂತೆ. ಸೊ ಟೀ ಬಿಸ್ಕೆಟರು ತಿನ್ನೋಣ ಅಂತ ಬಂದೆ. ನೋಡಿ ಬಿಸ್ಕೆಟು, ಕಿಸ್ಮಿ ಪಾರ್ಲೆಜಿ ಬಿಸ್ಕೆಟ್ ಅಂತೆ. ನಾನು ಇದನ್ನು ಬೆಂಗಳೂರಲ್ಲಿ ನೋಡೇ ಇಲ್ಲ, ಅದಕ್ಕೆ ನೋಡಿದ ತಕ್ಷಣ ಓಕೆ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೆ.
ದಾಲ್ಚೀನಿ ಸಿನಿಮನ್ ಅಂದರೆ ಸಿನಿಮನ್ ಫ್ಲೇವರು ಚೆನ್ನಾಗಿರುತ್ತಾ. ನಂಗೆ ಅಷ್ಟೊಂದು ಸಿನಿಮನ್ ಫ್ಲೇವರ್ ಇಷ್ಟ ಆಗಲ್ಲ, ಬಟ್ ಲೆಟ್ಸ್ ಸಿ ಇದು ಹೆಂಗಿರುತ್ತೆ ಅಂತ. ಹೋಲ್ ಇದೆ ಫುಲ್ ವ್ಯೂ ಆಫ್ ಕೆಫೆಟೇರಿಯಾ. ಎಷ್ಟು ಚೆನ್ನಾಗಿದೆ ಅಲ್ವಾ, ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಅಂದರೆ ರೆಸ್ಟೋರೆಂಟ್ಸ್ ಬಂದ ಇರುತ್ತೆ. ಆ್ಯಕ್ಚುಲಿ ನಂಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಈ ಬಿಸ್ಕೆಟ್ನಲ್ಲಿ, ಬಟ್ ಎಷ್ಟು ಚೆನ್ನಾಗಿರಲಿಲ್ಲ. ಚಕ್ಕೆದು ಫ್ಲೇವರ್ ಸ್ಮೆಲ್ಲು ಮತ್ತು ಶುಗರ್ ತುಂಬ ಜಾಸ್ತಿ ಇತ್ತು. ಅದಾದಮೇಲೆ ನಮ್ಮದೇ ಆ ಆಫೀಸ್ ಇತ್ತಲ್ಲ, ಅದೇ ಬಿಲ್ಡಿಂಗಲ್ಲಿ ಒಂದು ಫ್ಯಾಷನ್ ಸ್ಟ್ರೀಟ್ ಅಂತ ಅಂಗಡಿ ಇದೆ. ಅಲ್ಲಿ ಒಳ್ಳೆ ಕಲೆಕ್ಷನ್ ಇದೆ ಬಿಂದು, ಹೋಗಿ ನೋಡು ಅಂತ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು ಆಫೀಸಲ್ಲಿ. ಸೊ ನೋಡೋಣ ಅಂತ ಹೋದೆ. ಆ್ಯಂಡ್ ಅಲ್ಲಿನೂ ಮೋಸ್ಟ್ಲಿ ಎಲ್ಲ ಬ್ರ್ಯಾಂಡೆಡ್ ಕ್ಲೋತ್ಸೇ ಇತ್ತು, ಬಟ್ ಯಾವುದೂ ಅಷ್ಟು ಚೆನ್ನಾಗಿರಲಿಲ್ಲ. ಎಲ್ಲ ಮಿಕ್ಸ್ಡ್ ಅಪ್ ಸೈಜಸಲ್ಲಿತ್ತು. ಆ್ಯಂಡ್ ಅಲ್ಲಿ ಹುಡ್ಕೊಡೋರು ಯಾರೂ ಇರಲಿಲ್ಲ. ಆ್ಯಂಡ್ ನನಗೇನೋ ಅಷ್ಟೊಂದು ಚೆನ್ನಾಗಿ ಅನಿಸ್ಲಿಲ್ಲ ಕಲೆಕ್ಷನ್ಸು. ಡ್ರೆಸ್ಸಲ್ಲಿ ಏನೂ ಇರಲಿಲ್ಲ, ಬಟ್ ಸಲ್ವಾರಲ್ಲಿ ಮತ್ತು ಟಾಪ್ಸಲ್ಲಿ ಅದರಲ್ಲೆಲ್ಲ ಕಲೆಕ್ಷನ್ ಇತ್ತು. ಆ್ಯಂಡ್ ಪ್ರೈಸ್ಗೂ ಕಂಪೇರ್ ಮಾಡಿದರೆ ನಮ್ಮ ಬೆಂಗಳೂರಲ್ಲೇ ಇದಕ್ಕಿಂತ ಚೆನ್ನಾಗಿರೋದು ಸಿಗುತ್ತೆ. ಅಷ್ಟೇನೂ ಚೆನ್ನಾಗಿರಲಿಲ್ಲ. ಇದೊಂದು ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ ಅನ್ನಿಸ್ತು. ಬಟ್ ಅದು ಸ್ಲೀವ್ಸ್ ನೋಡಿ ಹೆಂಗಿದೆ ಅಂತ. ಆ ಸ್ಲೀವ್ಸ್ ಒಂದು ಆ ಥರ ಇಲ್ಲ ಅಂತಿದ್ದರೆ ಟ್ರೈ ಮಾಡ್ಬೋದಾಗಿತ್ತು. ಹಾಗೆ ಆ ಡ್ರೆಸ್ಸಸ್ ಎಲ್ಲ ನೋಡಿಕೊಂಡು ಇವಾಗ ನಮ್ಮದು ಡಿನ್ನರ್ ಪಾರ್ಟಿ ಇದೆಯಲ್ಲ, ಅದು ರೋಡ್ ಎದುರುಗಡೆನೇ ಇದ್ದಿದ್ದು. ನಮ್ಮ ಆಫೀಸ್ ಬಿಲ್ಡಿಂಗ್ ಎಲ್ಲಿದೆ ಅದ್ರ ಆಪೋಸಿಟ್ ರೋಡಲ್ಲೇ ಇತ್ತು. ಸೊ ರೋಡ್ ಕ್ರಾಸ್ ಮಾಡೋಕ್ಕೆ ಅಂತ ನಾವು ಇಲ್ಲಿ ಎಷ್ಟೊತ್ತರೆಗೂ ನಿಂತಿದ್ದೀವಿ. ಈ ಮುಂಬೈ ರೋಡಲ್ಲಿ ರೋಡ್ ಕ್ರಾಸ್ ಮಾಡೋದೇ ಕಷ್ಟ ಆಗುತ್ತೆ. ಅದಾದಮೇಲೆ ನಾವು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗಿ ಅಲ್ಲಿ ರೀಚ್ ಆದ್ವಿ. ಇಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಆ್ಯಂಬಿಯನ್ಸ್, ಸಕ್ಕತ್ತಾಗಿತ್ತು ನೋಡೋಕ್ಕೆ. ಆ ಪ್ಲೇಸು ಅಷ್ಟೇ, ಎಲ್ಲನೂ ಅಷ್ಟೇ. ಆ್ಯಂಡ್ ಈ ವ್ಲಾಗಲ್ಲಿ ನಿಮ್ಗೆ ಹೇಳಿದೆ ನಾನು ನಾಳೆ ಮಧ್ಯಾಹ್ನನೇ ಹೊರಡ್ತೀನಿ ಅಂತ. ಸೊ ನಾಳೆ ಮಧ್ಯಾಹ್ನನೇ ಹೊರಟ್ನಾ, ಇಲ್ಲಾಂದರೆ ಮುಂಬೈಯಲ್ಲಿದ್ದು ಎಕ್ಸ್ಪ್ಲೋರ್ ಮಾಡಿ ಸಂಜೆ ಹೊರಟ್ನಾ, ಅದೆಲ್ಲ ಡೀಟೇಲ್ಸ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ. ಊಟ ಕೂಡ ಇಲ್ಲಿ ಸಕ್ಕತ್ತಾಗಿತ್ತು ಟೇಸ್ಟ್ ಮಾಡೋಕ್ಕೆ. ಆ್ಯಂಡ್ ಪಿಜ್ಜಾಸ್ ಅಂತೂ ಒನ್ ಆಫ್ ದ ಬೆಸ್ಟ್ ಪಿಜ್ಜಾ, ತೆಳುವಾಗಿ ಸಕ್ಕತ್ತಾಗಿತ್ತು. ಆ್ಯಂಡ್ ಯಾ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಎಲ್ಲ ಮಾಡಿಬಿಡಿ.